ಮುಗಿಲು ಮುಟ್ಟಿದ ಶಿಡ್ಲಘಟ್ಟ ಕೆಐಎಡಿಬಿ ಲ್ಯಾಂಡ್ ವಾರ್ 6 ಮಂದಿಯ ತಲೆ ಕತ್ತರಿಸ್ತೀವಿ ನಿನ್ನನ್ನ ಬಿಡೋದಿಲ್ಲ. ಮುಗಿಲು ಮುಟ್ಟಿದೆ ಶಿಡ್ಲಘಟ್ಟ ಕೆಐಎಡಿಬಿ ಲ್ಯಾಂಡ್ ವಾರ್ ಲ್ಯಾಂಡ್ ಯುದ್ಧ 6 ಮಂದಿಯ ತಲೆ ಕತ್ತರಿಸ್ತೀವಿ ನಿನ್ನನ್ನು ಬಿಡೋದಿಲ್ಲ. ರೈತ ಮುಖಂಡ ಹೆಣ್ಣಂಗೂರು ಪ್ರದೀಪ್ಗೆ ಓಪನ್ ಧಮಕಿ ಹಾಕಲಾಗಿದೆ. ಮತ್ತೋರ್ವ ರೈತ ಮುಖಂಡ ತಾದೂರು ಗಿರೀಶ್ ಓಪನ್ ಬೆದರಿಕೆ, ಓಪನ್ ಧಮಕಿ. ಪೆನ್ ಡ್ರೈವ್ ನಲ್ಲಿ ಅಡಕವಾಗಿದ್ದ ಆಡಿಯೋ ಸೀಕ್ರೆಟ್ ರಿವೀಲ್. ಇದು ಫ್ರೀಡಂ ಟಿವಿಯ ಮೆಗಾ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಮುಗಿಲು ಮುಟ್ಟಿದ ಶಿಡ್ಲಘಟ್ಟ ಕೆಐಎಡಿಬಿ ಲ್ಯಾಂಡ್ ವಾರ್ ಭೂಮಿ ಯುದ್ಧ ಮುಗಿಲು ಮುಟ್ಟಿದೆ. 6 ಮಂದಿಯ ತಲೆ ಕತ್ತರಿಸ್ತೀವಿ ನಿನ್ನನ್ನೂ ಬಿಡೋದಿಲ್ಲ. ಬಹಿರಂಗ ಧಮಕಿ. ರೈತ ಮುಖಂಡ ಹೆಣ್ಣಂಗೂರು ಪ್ರದೀಪ್ಗೆ ಓಪನ್ ಧಮಕಿ. ಮತ್ತೋರ್ವ ರೈತ ಮುಖಂಡ ತಾದೂರು ಗಿರೀಶ್ಗೂ ಕೂಡ ಬಹಿರಂಗ ಬೆದರಿಕೆ ಒಡ್ಡಲಾಗಿದೆ. ಪೆನ್ ಡ್ರೈವ್ ನಲ್ಲಿ ಅಡಕವಾಗಿದ್ದ ಆಡಿಯೋ ಸೀಕ್ರೆಟ್ ಕೂಡ ರಿವೀಲ್ ಆಗಿರುವಂತಹದ್ದು. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮುಗಿಲು ಮುಟ್ಟಿದ ಶಿಡ್ಲಘಟ್ಟ ಕೆಐಎಡಿಬಿ ಭೂಮಿ ಯುದ್ಧ 6 ಮಂದಿಯ ತಲೆ ಕತ್ತರಿಸ್ತೀವಿ ನಿನ್ನನ್ನು ಬಿಡೋದಿಲ್ಲ. ರೈತ ಸಂಘಟನೆಗಳಲ್ಲೇ ಭಾರಿ ಒಡಕು ಮೂಡ್ತಾ ರೈತ ಮುಖಂಡ ಹೆಣ್ಣಂಗೂರು ಪ್ರದೀಪ್ಗೆ ಓಪನ್ ಧಮಕಿ ಹಾಕಲಾಗಿದೆ. ಪೆನ್ ಡ್ರೈವ್ ನಲ್ಲಿ ಅಡಕವಾಗಿದ್ದಂತಹ ಆಡಿಯೋ ಸೀಕ್ರೆಟ್ ಕೂಡ ರಿವೀಲ್. ಇದು ಶಿಡ್ಲಘಟ್ಟದಲ್ಲಿ ಕೆಐಎಡಿಬಿ ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ. ರೈತ ಸಂಘಟನೆಗಳಲ್ಲೇ ಭಾರಿ ಒಡಕು, ಭಾರಿ ಭಿನ್ನಾಭಿಪ್ರಾಯ ಸ್ಫೋಟ ಆಗಿದೆ. ಕೆಐಎಡಿಬಿ ಭೂ ಸ್ವಾಧೀನದ ವಿಚಾರದಲ್ಲಿ ಇಬ್ಬಾಗ ಆಗಿರುವಂತಹದ್ದು. ಇದು ಕೆಐಎಡಿಬಿಗೆ ಸಂಬಂಧಪಟ್ಟ ಅತ್ಯಂತ ಬಹುದೊಡ್ಡ ಭೂ ಸ್ವಾಧೀನದ ವಿಚಾರದ ಅತ್ಯಂತ ಬ್ರೇಕಿಂಗ್ ಸುದ್ದಿ. ರೈತ ಸಂಘಟನೆಗಳಲ್ಲಿ ಭಾರಿ ಒಡಕು. ಕೆಐಎಡಿಬಿ ಭೂ ಸ್ವಾಧೀನದ ವಿಚಾರದಲ್ಲಿ ಇಬ್ಬಾಗ, 2 ಭಾಗ. ಕೆಐಎಡಿಬಿ ಪರ ಹೋದ್ರೆ ನಿನ್ನ ತಲೆ ಇರೋದಿಲ್ಲ ಅಂತ ಹೇಳಿ ಓಪನ್ ಥ್ರೆಟ್. ರಸ್ತೆಯಲ್ಲಿ ಸಿಕ್ಕರೆ ಹೊಡೆದು ಸಾಯಿಸ್ತೀನಿ. ಇದೆಂತಹ ಭಯ ಉತ್ಪಾದಿಸುವ ಪದಗಳು. 6 ಜನರ ತಲೆ ಕತ್ತರಿಸ್ತೀವಿ, ಒಬ್ಬರಿಗೆ ರುಚಿ ತೋರಿಸಿದ್ದೇವೆ. ಎಷ್ಟು ಮೂಳೆ ಮುರಿದಿದೆ ಎಂಬುದು ಅವನಿಗೆ ಗೊತ್ತಿಲ್ಲ. ರಕ್ತ ಬರದ ರೀತಿಯಲ್ಲಿ ಹೊಡೆದಿದ್ದೇವೆ, ಅರ್ಥಾತ್ ಮರ್ಮ ಕಲೆ ಕಲ್ತವರು ಹಾಗೆ ಬೆದರಿಕೆ ಹಾಕಲಾಗಿದೆ. ನೀವೆಲ್ಲಿ ಕಾರ್ಯಕ್ರಮ ಮಾಡ್ತೀರೋ ಅಲ್ಲೆಲ್ಲ ಕಲ್ಲು ಬೀಸ್ತೇವೆ. SC ST ಅವರು ಅದೇನ್ ಕೇಸ್ ಹಾಕ್ತಾರೋ ನೋಡೋಣ. ಜಾತಿ ನಿಂದನೆ, ಅಟ್ರಾಸಿಟಿ. ಭೂಮಿ ಕೊಡದೆ ಇರುವವರು ಕೆಂಪೇಗೌಡ ವಂಶದವರು. ಭೂಮಿ ಕೊಡುವವರು ಅಂಬೇಡ್ಕರ್ಗೆ ಹುಟ್ಟಿರುವವರು. ಏನೇನು ಪದಗಳು ಎಲ್ಲೆಲ್ಲಿಂದ ಬರ್ತಾವು. ಹೆಣ್ಣಂಗೂರು ಪ್ರದೀಪಿಗೆ ತಾದೂರು ಗಿರೀಶ್ ಧಮಕಿ ಹಾಕಿರುವಂತಹದ್ದು ಅನಾಗರಿಕ ಪದಗಳಿಂದ. ಕೆಐಎಡಿಬಿ ಭೂ ಸ್ವಾಧೀನದ ವಿರುದ್ಧ ಇರುವ ತಾದೂರು ಗಿರೀಶ್ ಮೇ 28ನೇ ತಾರೀಕಿನಂದು ರಾತ್ರಿ ಕರೆ. ಪ್ರದೀಪ್ಗೆ ಗಿರೀಶ್ ಓಪನ್ ಧಮಕಿ ಹಾಕಿದ್ದಾರೆ. ಇದು ಅತ್ಯಂತ ಅಸಂಸದನೀಯ ಪದ, ಜೊತೆಗೆ ಜಾತಿ ನಿಂದಿಸುವಂತಹ ಕೆಲ ಪ್ರಯೋಗವೂ ಕೂಡ ಇತ್ತು. ಈ ತರಹದ ಬಹಿರಂಗ ಧಮಕಿಗಳನ್ನು ನಮ್ಮದೇ ಕರ್ನಾಟಕದಲ್ಲಿ ಹಾಕಲಾಗ್ತಾ ಇರುವಂತಹದ್ದು. ಇದು ದೂರದ ಉತ್ತರ ಪ್ರದೇಶನೋ ಅಸ್ಸಾಮೋ ಬಿಹಾರ್ನ ಉದಾಹರಣೆಯ ಕಥೆಯಲ್ಲ. ಕೆಐಎಡಿಬಿ ಭೂ ಸ್ವಾಧೀನದ ವಿಚಾರದಲ್ಲಿ 2 ಭಿನ್ನಾಭಿಪ್ರಾಯಗಳು. ಆ ಭಿನ್ನಾಭಿಪ್ರಾಯ ಈ ತರಹದ ಬಹಿರಂಗ ಭಯವನ್ನು ಉತ್ಪಾದಿಸುವಂತಹ ರೀತಿಯ ಧಮಕಿಗಳು. ಕೆಐಎಡಿಬಿ ಪರ ಹೋದ್ರೆ ನಿನ್ನ ತಲೆ ಇರೋದಿಲ್ಲ. ಏನು ಮಾತಿದು. ರಸ್ತೆಯಲ್ಲಿ ಸಿಕ್ಕರೆ ಹೊಡೆದು ಸಾಯಿಸ್ತೀವಿ, 6 ಜನರ ತಲೆ ಕತ್ತರಿಸಿದ್ದೀವಿ, ಅರ್ಥಾತ್ ಕತ್ತರಿಸ್ತೀವಿ, ಒಬ್ಬರಿಗೆ ರುಚಿ ತೋರಿಸಿದ್ದೇವೆ. ಅಂದರೆ ಯಾರೋ ಒಬ್ಬರಿಗೆ ಹೊಡೆದಿರ್ತಾರೆ, ಆ ಒಬ್ಬರನ್ನು ಉದಾಹರಣೆಯಾಗಿಟ್ಕೊಂಡು ಒಬ್ಬರಿಗೆ ನಾವು ಸರಿಯಾಗಿ ಹೊಡೆದಿದ್ದೀವಿ, ಇನ್ನೂ 6 ಜನರ ತಲೆಯನ್ನು ಕತ್ತರಿಸ್ತೀವಿ. ಈ ಬಗ್ಗೆ ಪ್ರದೀಪ್ ಮಾತನಾಡಿರ್ತಕ್ಕಂತಹ ಹೇಳಿಕೆ ಇದೆ, ಒಂದ್ಸತಿ ಕೇಳಿಸ್ಕೊಂಡು ಬನ್ನಿ. ನನಗೆ 9:57ಕ್ಕೆ 25ನೇ ತಾರೀಕು 28ನೇ ತಾರೀಕು ಫೋನ್ ಮಾಡಿ ಒಬ್ಬ ಕಿಡಿಗೇಡಿ, ಅವನು ಕಿಡಿಗೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅವನ್ನ. ನನಗೆ ಫೋನ್ ಮಾಡಿ 9:57ಕ್ಕೆ ನನ್ನ ಅವಾಚ್ಯ ಶಬ್ದಗಳಿಂದ ಬೈದು, ನೀನು ಏನ ಕೆಡಿಬಿ ಪರ ಹೋದ್ರೆ ನಿನ್ ತಲೆ ಇರಲ್ಲ ಅಂತ ಹೇಳಿದಾನೆ. ನಿನ್ ತಲೆನ ಎತ್ತಿ ನಾನು ಸ್ಟೇಷನ್ಗೆ ಬರ್ತೀನಿ, ನೀನ್ ತಗೊಂಬರ್ತೀನಿ, ಎಲ್ಲಿ ರೋಡಲ್ಲಿ ಓಡಾಡಿದ್ರೆ ಅಲ್ಲಿ ಹೊಡಿತೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ ಅವನು. ಅವನಿಗೆ ಅವನಿಂದ ಯಾರಿದ್ದಾರೆ, ಅವರು ಆಚೆಗೆ ಬರ್ಬೇಕು.
ಅವನು ಯಾರು 7 ಜನ ಯಾರನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ ಅವ್ರ ಹೆಸರು ಹೇಳ್ಬೇಕು. ಈಗೂ ನಾನು ನೆನ್ನೆ ಕಂಪ್ಲೇಂಟ್ ಮಾಡಿದ್ದೀನಿ, ಈಗೂ FIR ಆಗಿದೆ, ಅವನ ಮೇಲೆ ಕ್ರಮ ತಗೊಂಡಿಲ್ಲ, ಅವ್ನ್ ಬಂಧಿಸಿಲ್ಲ, ಅವನು ಇಮಿಡಿಯೇಟ್ಲಿ ಬಂಧಿಸ್ಬೇಕು. ನನ್ನ ತಲೆ ಎತ್ತೀನಿ ಅಂತ ಪ್ರಾಣ ತೆಗಿತೀನಿ ಅಂತ KDB ಪರ ಹೋದ್ರೆ ನಿನಗೆ ಕಲ್ಲಲ್ಲಿ ಹೊಡೆದು, ನಾನು ರೋಡಲ್ಲಿ ಸಿಕ್ಕಿದ್ರೇನೆ ಕಲ್ಲಲ್ಲಿ ಹೊಡೆದು ನೀನ್ ಸಾಯಿಸ್ತೀನಿ ಅಂತ ಹೇಳಿದಾನೆ. ಅವನ ಮೇಲೆ ಕ್ರಮ ತಗೊಬೇಕು. ಅದೇ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾನೆ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಮೀನಿರೋರು ಯಾರಿದ್ದಾರೆ, ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರು ವಿರುದ್ಧ ಇದ್ದಾರೆ ಅವರು ಕೆಂಪೇಗೌಡ ಅಂತ. ನಮ್ಗೆ ಕೆಂಪೇಗೌಡ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ಕಣ್ಣಿದ್ದಾಗೆ. ನಮ್ಮ ಮಂಗಳೂರ್ನ ಬೆಳೆಸಿರೋರು ಕೆಂಪೇಗೌಡ, ಅವ್ರ ಬಗ್ಗೆ ಮಾತಾಡ್ತಾನೆ ಅವನು. ಅವ್ನಿಗೆ ಎಷ್ಟಿರ್ಬೇಕು. ಹಾಗೆ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾನೆ. ಅವನ್ಗೆ ಎಷ್ಟಿರ್ಬೇಕು. ಅವನ್ನ ಕೂಡಲೇ ಬಂಧಿಸ್ಬೇಕು. ಅವನ್ ಬಂಧಿಸಿ ಅವನ್ ಕ್ರಮ ತಗೊಬೇಕು. ಪೊಲೀಸ್ ಇಲಾಖೆ ಈಗ ನನಗೆ ನ್ಯಾಯ ಕೊಡಿಸ್ಬೇಕು. ಅಷ್ಟೇ ನಾನು ಈ ಮಾತು ಹೇಳ್ತೀನಿ ಸರ್. ಈಗ ಕಾಲ್ ರೆಕಾರ್ಡ್ ಅಲ್ಲಿ ಮಾತಾಡಿರುವಂತ ವ್ಯಕ್ತಿ ಹೆಸರೇನು ಸರ್? ಕಾಲ್ ರೆಕಾರ್ಡ್ ಅಲ್ಲಿ ಮಾತಾಡಿರ್ತ ವ್ಯಕ್ತಿ ಹೆಸರು ಗಿರೀಶ್ ಅಂತ. ಅವನ್ ತಾದೂರು. ಅವನು ಮೂಲತಃ ರೈತ ಇರ್ಬೋದು. ಈಗ ರಿಯಲ್ ಎಸ್ಟೇಟ್ ಮಾಫಿಯವರಿಗೆ ಜಮೀನ್ ಮರಾಕಿ ಅವನು ಈಗ ರಿಯಲ್ ಎಸ್ಟೇಟ್ ಮಾಫಿಯವರಿಗೆ ಜಮೀನ್ ಮರಾಕ್ ಆಗುತ್ತೆ. ನಿರುದ್ಯೋಗಿ ಉದ್ಯೋಗ ಬರ್ತಾ ಇದೆ ಈಗ ನಮ್ಮ ತಾಲೂಕಲ್ಲಿ, ಹೋಬ್ಳಿಯಲ್ಲಿ, ಚಮಕೋಟೆ ಹೋಬ್ಳಿಯಲ್ಲಿ ನಿರುದ್ಯೋಗಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ನಾವೇನ್ ಹೇಳ್ತಾರ 7 ಗಂಟೆ ಫಿಕ್ಸ್ ಮಾಡಿದೀವಿ. ಫಿಕ್ಸ್ ಇಲ್ಲೇ ನೀನ್ ಫಿಕ್ಸ್ ಮಾಡ್ಕ ಇನ್ನೊಂದನ ಇಲ್ಲ ಅವ್ನು ಇಲ್ಲೇ ರೋಡ್ ಹೋಗ್ತಾ ಇರ್ಲಿ, ಇನ್ನೊಂದನ ಹೋಗ್ತಾ ಇರ್ಲಿ ಹೋಯ್ತೀವ. ಇಲ್ಲೇ ನೀನ್ 6 ಜನ ಫಿಕ್ಸ್ ಆಗ್ಯವ್ರೆ. ಅಪ್ಪೆ ಇನ್ನೊಂದನ ಮಾಡ್ಕ ಅಲ್ಲ ಪ್ರತಿಭಾ ನೀನ್ ನಮ್ಮವನೋ ಏನೋ ನಮ್ಮ ಹೋರಾಟ ಬೇಜಾರ್ ಮಾಡ್ಕೊಂಬೇಡ. ನಮ್ಮ ಹೋರಾಟ ನಮ್ಮದು, ಅರ್ಥ ಮಾಡ್ಕೊ. ನಿನ್ ಹೋರಾಟ ನಿನ್ ಕಳಿಸ್ಬಿಡ್ತೀನಿ ಅಂತ ಇದೆಯಲ್ಲ. ಅಲ್ಲ ನೀನ್ ಹಂಗಲ್ಲ, ನೀನ್ ಸಾಹೇಬ್ರು ಕಳಿಸ್ಬಿಟ್ಟು ನೀನ್ ಊರಾಗ ಇರ್ತೀಯ. ನಿನ್ ಕೈ ಆಗ್ತದೇನ? 7 ಗಂಟೆಗೆ ನಾನ್ ತಳ್ಳೆ ಮಾಡಲ್ಲ. ನಿನ್ ತಲೆ ಎತ್ಕೊಂಡ್ ನಮ್ ಪೊಲಿಟೇಷನ್ ಇರ್ತೀನಿ ನಾನು. ನಿನ್ ಕೈ ಆಗ್ತದ? ನನ್ ತಲೆ ಎತ್ಕೊಂಡು 7 ಗಂಟೆ ಕೇಳು. ಏನಾನ ತಕೊಂಡಿದ್ದೆ ಸ್ವಲ್ಪ ತಕಣದಲ್ಲ. ನಾನ್ ತಕಣದ ಅವೆಲ್ಲ ಬಿಟ್ಬಿಟ್ಟಿದೀವಿ. ಅವೆಲ್ಲ ಗದಿಗೆ ಬಿಟ್ಟಿದೀವಿ. ನಾವು ನಮ್ಮನ್ ಮನಸ್ಫೂರ್ತಿವಾಗಿ ಮಾತಾಡೋದು. ನಾವು ಒಕ್ಲಿಗರಲ್ಲಿ ನಿಮ್ಮಪ್ಪ ನೋಡ ನಮ್ಮ ಅತ್ತ ಇತ್ತ ನಾವ್ ಆಟಗಳು ಒಂದೇ ಮಾತೇ. ನಾವು ಮಾತು ಕೊಟ್ರ ನಮ್ ಪ್ರಾಣ ಕೊಟ್ಟ ನಾವು. 7 ಗಂಟೆ ಒಕ್ಲಿಗರು ಯಾವ ನೀ ಬಳಲ್ಲ. ಧ್ವಂಸಂದ್ರ ಬಾಬಕ್ಕ ಯಾಕಪ್ಪ ನೀನ್ ಜಮೀನ್ ಮಾರ್ದ್ಯಾ? ಲೇ 7 ಗಂಟೆ ಕೇಳು. ನೀನ್ ತಪ್ಪಿಡ್ಕೊಂಡು ನನ್ ಪ್ರದೀಪ ಹಂಗ ರೇಗಿಸಬೇಡ. ಬೆಳಿಗ್ಗೆ ಬಂದ್ರೆ ನಿಮ್ಮೂರಾಗ ನಮ್ದು ದೊಡ್ಡ ಗಲಾಟೆ ಆಗ್ತದ. ದೊಡ್ಡ ಗಲಾಟೆ ಆಗ್ತದ. ನಮ್ಮ ತಾಯ ದೊಡ್ಡ ಗಲಾಟೆ ಆಗ್ತದ. ನಿಮ್ ಕೈಯಾಗ ನಮ್ಮದೊಂದು ಒಂದೇ ಒಂದು ಆಗಲ್ಲ. 7 ಗಂಟೆ ನಮ್ಮೂರಾಗ ನೀನು ಕೇಳಿಸ್ಲು, ನಿನ್ ಪಾಲ್ಸ್ಗಳು ಅವೆಲ್ಲ ನಾವ್ ನೋಡಿದೀವಿ. ನಿನ್ ಮಂತ್ರಿಗಳು, ನಿಮ್ MLAಗಳು, ನಿಮ್ ಮುಖ್ಯಮಂತ್ರಿಗಳು, ಅವ್ನ್ ಪ್ರಧಾನ ಮಂತ್ರಿ ಎಲ್ಲಾ ನಾವು ನೋಡಿರೋದೇ. ಬೇಜಾರ್ ಮಾಡ್ಕೊಂಬ. ನನಗ ಬಾಧೆ ಇದೆ. ನಾನು ಅವನ 2 ಕೋಟಿಗೆ ಮಾರಿರೋದ್ ನನ್ ಜಮೀನು. 2 ಕೋಟಿ ಕೊಟ್ಟು ನೀನ್ ತಕಂತೀಯ 50 ಎಕರೆ? ಯಾವನವನ ನಿನ್ ಕೈಯಾಗ ಐತನ? ನಿಮ್ ಮಂತ್ರಿಗೆ ನೀನ್ ಮಾರಾಕಿದ್ದೆ. ನೀನ್ ಯಾಕೆ ಮಾರಾಕ್ದೆ? ನೀನು 2 ಕೋಟಿ ಕೊಡೋದ್ ಯಾಕೆ ಮಾರಾಕ್? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.